ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕರ್ನಾಟಕ ಘನ ಸರ್ಕಾರದ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಎಸ್ಎಸ್ಎಲ್ಸಿ ಪರೀಕ್ಷೆ ಸುಧಾರಣೆಗಾಗಿ ಯೂಟ್ಯೂಬ್ ಮುಖಾಂತರ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಇಂದು ಆಯೋಜನೆ ಮಾಡಲಾಗಿತ್ತು. ಈ ಒಂದು ಸಂವಾದ ಕಾರ್ಯಕ್ರಮವನ್ನು ಸರ್ಕಾರಿ ಪ್ರೌಢಶಾಲೆ ಉಡಮಗಲ್ ಖಾನಾಪುರ ವಿದ್ಯಾರ್ಥಿಗಳು ಅತ್ಯಂತ ಶಾಂತ ರೀತಿಯಿಂದ ಕುಳಿತುಕೊಂಡು ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಪಟ್ಟ ಅಂಶಗಳ ಕುರಿತು ವಿದ್ಯಾರ್ಥಿಗಳು ಕೇಳುವ ಪ್ರಶ್ನೆಗಳಿಗೆ ಮಾನ್ಯ ಶಿಕ್ಷಣ ಸಚಿವರು ಮತ್ತು ಇಲಾಖೆಯ ಉನ್ನತ ಅಧಿಕಾರಿಗಳು ಹೇಳೋ ಉತ್ತರವನ್ನ ಬಹಳ ಆಸಕ್ತಿಯಿಂದ ಕೇಳಿದರು. ನಂತರ ಕಾರ್ಯಕ್ರಮ ಆಯೋಜನೆಯಲ್ಲಿ ಪಾಲ್ಗೊಂಡಿದ್ದ ಶಾಲಾ ಕಟ್ಟಡ ಕಲಾ ಶಿಕ್ಷಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ, ಪರೀಕ್ಷೆ ಎಂದರೆ ಭಯ ಬೇಡ, ಅದು ಸಾಮಾನ್ಯ ಎಂದು ತಿಳಿದುಕೊಳ್ಳಿರಿ. ಪರೀಕ್ಷೆಯಲ್ಲಿ ಬರೆಯಲು ಬೇಕಾದ ಕ್ರಮಬದ್ಧ ಅಭ್ಯಾಸ, ಬರವಣಿಗೆ ಸಿದ್ಧತೆ ತಾವು ಮಾಡಿಕೊಳ್ಳಿ. ಬೆಳಗಿನ ಜಾವ 5 ಗಂಟೆಯಿಂದ ರಾತ್ರಿ ಮಲಗುವವರೆಗೂ ನೀವೊಂದು ಒಳ್ಳೆಯ ಅಭ್ಯಾಸದ ವೇಳಾಪತ್ರಿಕೆಯನ್ನ ನೀವೇ ಸಿದ್ಧಪಡಿಸಿಕೊಳ್ಳಬೇಕೆಂದು ಮಾನ್ಯ ಸಚಿವರು ಹೇಳಿದ್ದಾರೆ. ಇದರಂತೆ ತಾವು ಮಾಡಬೇಕು. ಭವಿಷ್ಯ ಈ ರೀತಿಯಾಗಿ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆ ಕುರಿತು ಧೈರ್ಯ ತುಂಬುವಂತ ಹೊಸ ಪರಿಕಲ್ಪನೆಯ ಸಂವಾದ ಕಾರ್ಯಕ್ರಮವನ್ನು ಶಿಕ್ಷಣ ಸಚಿವರಾಗಿರುವಂತಹ ಸನ್ಮಾನ್ಯ ಮಧು ಬಂಗಾರಪ್ಪನವರು ಆಯೋಜನೆ ಮಾಡಿದ್ದು, ಜೊತೆಗೆ ಅದಕ್ಕೆ ಸಹಕಾರ ನೀಡಿದ ಶಿಕ್ಷಣ ಇಲಾಖೆ ಉನ್ನತ ಅಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸಬೇಕು. ಮಾನ್ಯ ಸಚಿವರು ಮತ್ತು ಇಲಾಖೆಯ ಉನ್ನತ ಅಧಿಕಾರಿ ಹೇಳಿದ ನಿರ್ದೇಶನಗಳನ್ನ ಅಂಶಗಳನ್ನ ತಾವು ಚಾಚೂ ತಪ್ಪದೆ ಪಾಲಿಸಬೇಕು. ಗ್ರೇಸ್ ಮಾರ್ಕ್ಸ್ ಮೇಲೆ ಆಸೆ ಇಡಬಾರದು. ಸ್ವಂತ ಪಡೆದು ಪರೀಕ್ಷೆಯಲ್ಲಿ ಉತ್ತಮ ರೀತಿಯಲ್ಲಿ ಪಾಸ್ ಆಗಿರಿ. ಹೆತ್ತವರಿಗೂ ಹೊತ್ತವರಿಗೂ ಶಿಕ್ಷಕರಿಗೂ ಕೀರ್ತಿ ತರುವ ಕೆಲಸ ಮಾಡಬೇಕೆಂದು ಡಾಕ್ಟರ್ ಬಿರಾದಾರ್ ಹೇಳಿದರು. ಕಾರ್ಯಕ್ರಮವನ್ನ ಶ್ರೀಮತಿ ಶಿವಲೀಲಾ ಶಿಕ್ಷಕಿ ಪ್ರಾಜೆಕ್ಟ್ ಮತ್ತು ಕಂಪ್ಯೂಟರ್ ಮೂಲಕ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವೀಕ್ಷಣೆ ಮಾಡಲು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದರು. ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾದ ಪರಶುರಾಮ್ ಹುಜರತಿ ಕಾರ್ಯಕ್ರಮ ಆಯೋಜನೆ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕಿಯಾದ ಶ್ರೀಮತಿ ಅನಿತಾ, ಶ್ರೀಮತಿ ವೀಣಾ ಕುಲಕರ್ಣಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮತ್ತು ಚರ್ಚೆಯನ್ನು ಕೊಡೋದಕ್ಕೆ ಧನ್ಯವಾದಗಳನ್ನು ಹೇಳಿದ್ರು. ಜೊತೆಗೆ ಒಬ್ಬ ವಿದ್ಯಾರ್ಥಿ ಬಹಳ ಅರ್ಥಪೂರ್ಣವಾಗಿ ಪ್ರಶ್ನೆಯನ್ನ ಕೇಳಿದ್ರು. ಕೆಲವು ಶಾಲೆಗಳಲ್ಲಿ ಶಿಕ್ಷಕರು ವರ್ಗಾವಣೆಗೆ ಹೋಗ್ಬಿಡ್ತಾರೆ, ಆ ವಿಷಯದ ಶಿಕ್ಷಕರು ಬರ್ಲಿಕ್ಕೆ ಲೇಟ್ ಆಗುತ್ತೆ, ಹೀಗಾಗಿ ಎಸ್ಎಸ್ಎಲ್ಸಿಗೆ ತೊಂದರೆ ಆಗುತ್ತಾ ಅನ್ನುವಂಥದ್ದು ಕೇಳಿದಾಗ, ಆಗ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ನಾವು ಈ ವಿಷಯ ಪ್ರಶ್ನೆಯನ್ನ ನಮಗೆ ಬಂದಿತ್ತು ಕ್ಯಾಬಿನೆಟ್ ನಲ್ಲಿ. ನಾವು ಕ್ಯಾಬಿನೆಟ್ ಅನ್ನ ಗುಲ್ಬರ್ಗದಲ್ಲಿ ನಡೆಸಿ ಸುಮಾರು 6,000 ರಿಂದ 7,000 ಖಾಲಿ ಇರುವಂತಹ ಶಿಕ್ಷಕರ ಹುದ್ದೆಗಳನ್ನ ಅಲ್ಲೇ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಅತಿಥಿ ಶಿಕ್ಷಕರನ್ನ ಆ ಸ್ಥಾನಕ್ಕೆ ಕೊಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಹೌದಾ? ಅಂದ್ರೆ ವಿದ್ಯಾರ್ಥಿಗಳು ತಮ್ಮ ಪ್ರಶ್ನೆಯನ್ನ ಕೇಳುವಾಗ ವಿದ್ಯಾರ್ಥಿಗಳು ಧೈರ್ಯವಾಗಿ ಕೇಳಬೇಕು, ವಿಷಯಕ್ಕೆ ಅನುಗುಣವಾಗಿ ನಾವು ಕೇಳಬೇಕು. ಹೌದಾ? ನೀವೇನಾದ್ರೂ ಪ್ರಶ್ನೆ ವಿಚಾರ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ, ಕೇಳಬೇಕು ಬೇಡ, ನಮ್ಮನ್ನು ಕೇಳಬೇಕು, ಬಂದಂತ ಅಧಿಕಾರಿಗಳನ್ನು ಕೇಳಬೇಕು. ಅದು ಒಂದು ಸ್ವಲ್ಪ ನಿಮಗೆ ನೋವಾಗಿರಬಹುದು. ಕಳೆದ ಸಲ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ರು, 20+15 ಮಾಡಿ 35. ಆ ಸಲ ಇವತ್ತ ಮಾನ್ಯ ಸಚಿವರು ಹೇಳಿದ ಹಾಗೆ ಅದು ಗ್ರೇಸ್ ಮಾರ್ಕ್ಸ್ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲ ಭಯಪಡುವುದಲ್ಲ, 35 ಇಲ್ಲ ನಮ್ಮ ವಿದ್ಯಾರ್ಥಿಗಳು, 175 ತೆಗೆದುಕೊಳ್ಳುವಂತ ಶಕ್ತಿ ನಮ್ಮ ವಿದ್ಯಾರ್ಥಿಯಲ್ಲಿದೆ. ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಈ ಸಲ 35 ಬಗ್ಗೆ ಚಿಂತೆ ಮಾಡಲ್ಲ, 75 ಬಗ್ಗೆ ಚಿಂತೆ ಮಾಡಿದ್ರೆ 75% ತೆಗಿತು ಅಂತ ನಿಮ್ಮಲ್ಲಿ ಇದೆ. ಅದು ನಮ್ಮೆಲ್ಲ ಶಿಕ್ಷಕರ ಬೋಧನೆ ಮಾಡ್ತಾರೆ. ಗೊತ್ತಾ? ಗ್ರೇಸ್ ಮಾರ್ಕ್ಸ್ ಕೊಡಲಿ ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಾನು ಫಸ್ಟ್ ಕ್ಲಾಸ್ ಪಾಸ್ ಆಗಬೇಕು, ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಬೇಕು, ಅದು ಮೈಂಡ್ ಇಟ್ಕೋಬೇಕು. ಓಡಾಕ ನಿಂತ ಮೇಲೆ ನಾನು ಫಸ್ಟ್ ಬರೋದ್ರಿಂದ ನಿಂತಿರ್ತಾರ 100 ಮೀಟರ್ ಆಗಲಿ 200 ಮೀಟರ್ ಆಗಲಿ. ಎದಕ್ ನಿಂತಿರ್ತಾರ? 10 ಜನ ನಿಂತಿರ್ತಾರ. ಎದಕ್ ನಿಂತಿರ್ತಾರ? ನಾನು ಫಸ್ಟ್ ಬರ್ಬೇಕಂತ. ಹಂಗೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ನೀವು ನಾನು ಫಸ್ಟ್ ಬರಲೇಬೇಕಂತ ಹಠ ತೊಡಬೇಕು. ಟೈಮ್ ಟೇಬಲ್ ಹಾಕಿ ಅಂತ ಹೇಳಿದ್ರು ಅವರು. ನಿಮ್ ಪ್ರಶ್ನೆ ಬೆಳಗಿನ ಜಾವ ಎದ್ದುಗಳನ್ನ ಬೆಳಗ್ಗೆ 7 5 ಗಂಟೆಗೆ 5 ರಿಂದ 6 ಓದು
ಓದುವ ಅಭ್ಯಾಸ, ಇನ್ನಿತರ ಚಟುವಟಿಕೆ, ನಂತರ ಅರ್ಧ ತಾಸು ಮನೆ ಕೆಲಸಕ್ಕೆ, ನಂತರ ಶಾಲೆಗೆ ಹೋಗುವಂತ ಸಿದ್ಧತೆ. ಹೀಗೆ ಬೆಳಗಿನ ಜಾವ 6ರಿಂದ 5 ಗಂಟೆಯಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಒಂದು ವೇಳಾಪಟ್ಟಿಯನ್ನು ತಯಾರು ಮಾಡಿಕೊಳ್ಳಿ. ಆ ವೇಳಾಪಟ್ಟಿಗೆ ಅನುಗುಣವಾಗಿ ನೀವು ಅಭ್ಯಾಸ ಮಾಡಿದ್ರೆ ಏನಾಗುತ್ತೆ, ನೀವು SSLCಯಲ್ಲಿ ಎಸ್ ಆಗ್ತೀರಿ. ನೀವು ಎಸ್ ಆಗ್ಬೇಕಂದ್ರೆ ಆ ಒಂದು ವೇಳಾಪಟ್ಟಿಯನ್ನು ಅನುಸರಿಸಿ ಅಂತ ಹೇಳಿದ್ರು. ಬಹಳಷ್ಟು ಸಹಾಯ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ, ಇಲ್ಲಂತಲ್ಲ. ಶಿಕ್ಷಕರ ಕೊರತೆ ನಿಗಾಯಿಸುವಂತಲ್ಲಿ ವಿಶೇಷವಾಗಿ ನಮ್ಮ ಸರ್ ಹೇಳಿದಾಗೆ ಈ ಸಲ ಬಹಳ ಹೆಚ್ಚಿನ ಮುತುವರ್ಜಿಯನ್ನು SSLC ವಿದ್ಯಾರ್ಥಿಗಳು. ಫಸ್ಟ್ ನನ್ನ ಅನುಭವ ಇದ್ದಂತೆ ಫಸ್ಟ್ ಈ ತರ ವಿದ್ಯಾರ್ಥಿಗಳ ಸಂಗಡ ಮಾತನಾಡುವುದು, ವಿದ್ಯಾರ್ಥಿಗಳನ್ನ ಕರೆಸಿ ಅವರ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವುದು ನಿಜವಾಗಲೂ ಕರ್ನಾಟಕ ಘನ ಸರ್ಕಾರದ ಶಿಕ್ಷಣ ಸಚಿವರಾಗಿರುವಂತಹ ಸನ್ಮಾನ ಶ್ರೀ ಮಧು ಬಂಗಾರಪ್ಪ ಅವರಿಗೆ ನಮ್ಮ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆಗಳನ್ನು ನಾವು ಸಲ್ಲಿಸುತ್ತೇವೆ. ಅದಕ್ಕೆ ನಮ್ಮ ಅಭಿನಂದನೆಗಳು ಅರ್ಥಪೂರ್ಣವಾಗಬೇಕಾದ್ರೆ ನೀವು SSLCಯಲ್ಲಿ ನಮ್ಮ ಶಾಲೆಯಲ್ಲಿ 100% ಫಲಿತಾಂಶ ಬರಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಿ, ಅಭ್ಯಾಸ ಮಾಡಿ, ಚಿಂತನೆ ಮಾಡಿ ಯಶಸ್ವಿಗೊಳಿಸಿ. ಧನ್ಯವಾದ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.